ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳ್ರಿ. ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರೌಡಿಸಂಗೆ ಪಿತಾಮಹ ಅಂತ ಕರೆಯೋದಾದ್ರೆ ಕಾಂಗ್ರೆಸ್ಸಿಗರನ್ನ ಕರಿಬಹುದು. ಯಾಕಂದ್ರೆ ಅವರು ಮೊದಲಿನಿಂದಲೂ ಸಹ ರೂಢಿಸಿಕೊಂಡು ಬಂದಿರುವಂತಹವರು. ಬಿಜೆಪಿಯವರು ಅವರಿಂದ ಕಲ್ತಿರೋದು, ಕಾಂಗ್ರೆಸ್ ಅವರಿಂದಲೇ ಬಿಜೆಪಿಯವರು ರೌಡಿಸಂ ಕಲ್ತಿರೋದು, ಬಿಜೆಪಿಯವರು ಭ್ರಷ್ಟಾಚಾರ ಕಲ್ತಿರೋದು ಕಾಂಗ್ರೆಸ್ಸಿನಿಂದ. ಅವೆರಡನ್ನು ಕಲಿತ ನಂತರ ಬಿಜೆಪಿಯವರು ಭ್ರಷ್ಟಾಚಾರ ಪ್ಲಸ್ ರೌಡಿಸಂಗೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ಕೊಂಡ್ರು, ಕೋಮುವಾದ ಸೇರಿಸ್ಕೊಂಡ್ರು. ಅದ್ರ ಜೊತೆಗೆ ಅವರದು ಹುಟ್ಟಿನಿಂದ ಬಂದಿರುವಂತಹ ದೊಡ್ಡ ರೋಗ ಬ್ರಾಹ್ಮಣ್ಯವನ್ನ ಪೋಷಿಸಿಕೊಂಡು ಹೋಗೋದು, ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಿ ದಲಿತರನ್ನ ಮೂಲೆ ಗುಂಪು ಮಾಡಿ ಮತ್ತೆ ಗುಲಾಮಗಿರಿಗೆ ತಳ್ಳೋದು. ಅದು ಬಿಜೆಪಿಯ ಎಕ್ಸ್ಟ್ರಾ ಫೆಸಿಲಿಟಿಗಳು ಅವ್ರ ಹತ್ರ. ಆದ್ರೆ ಈ ಗೂಂಡಾಗಿರಿ ಅನ್ನೋದಿದೆಯಲ್ಲ, ಅದು ಕಾಂಗ್ರೆಸ್ನಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋ ರೀತಿ ವರ್ತಿಸ್ತಾ ಇರ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದೊಡ್ಡ ಪೆಟ್ಟು ಬಿದ್ದು ಕಾಂಗ್ರೆಸ್ ಆಲ್ಮೋಸ್ಟ್ ನೆಲ ಕಚ್ಚಿ ಹೋಗಿರುವಂತಹ ಸನ್ನಿವೇಶದಲ್ಲಿ ಈಗಲಾದರೂ ಒಂದಷ್ಟು ಸೌಜನ್ಯ ಭರಿತವಾಗಿ ನಡ್ಕೊಳ್ತಾರೆ, ಜನಸ್ನೇಹಿಯಾಗಿ ಬದುಕ್ತಾರೆ ಅಂತಂದ್ರೆ ಇಲ್ಲ. ನಮಗದು ಅಭ್ಯಾಸನೇ ಇಲ್ಲ, ಅದಿಲ್ಲ, ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ. ನಾವು ರೌಡಿಸಂ ಮಾಡ್ಲೇಬೇಕು, ಗೂಂಡಾಗಿರಿ ಮಾಡ್ಲೇಬೇಕು. ಸೊ ಅಂಥದ್ದೇ ಮನಸ್ಥಿತಿಯಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ಘಟನೆ ಈಗ ಹೊರಗಡೆ ಬಂದಿದೆ. ಒಂದು ಫೋನ್ ಕಾಲ್ ರೆಕಾರ್ಡ್ ಬೆಳಗ್ಗೆಯಿಂದ ಕಂಪ್ಲೀಟ್ ವೈರಲ್ ಆಗೋಗಿದೆ. ಕಂಪ್ಲೀಟ್ ವೈರಲ್. ಯಾರ್ಯಾರ ನಡುವೆ ಅಂದ್ರೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಮತ್ತು ಅಲ್ಲಿರುವಂತಹ ಪೌರಾಯುಕ್ತೆ ಅಮೃತಾ ಗೌಡ ಅನ್ನುವವರ ನಡುವೆ ನಡೆದಿರುವಂತಹ ಸಂಭಾಷಣೆ. ಏನಿದೆ ಅದರಲ್ಲಿ ಅಂದ್ರೆ, ಬ್ಯಾನರ್ಗಳನ್ನ ಅಳವಡಿಸಿದ್ರಂತೆ. ಅದೇನ್ ಮಹತ್ ಕಾರ್ಯ, ಯಾವ ಪುಣ್ಯಾತ್ಮ, ಯಾವ ಮಹಾನ್ ಮೇಧಾವಿಗೆ ಬ್ಯಾನರ್ ಹಾಕಿದ್ರು ಅಂತ ಆಮೇಲೆ ಹೇಳ್ತೀನಿ. ಆ ಬ್ಯಾನರ್ಗಳನ್ನ ರೋಡ್ಗೆ ಅಡ್ಡ ಬರ್ತಿದೆ, ಆಕ್ಸಿಡೆಂಟ್ಗಳಾಗ್ತಿದಾವೆ ಅಂತ ತೆರವುಗೊಳಿಸಿದ್ರಂತೆ. ಪೌರ ಕಾರ್ಮಿಕರನ್ನ ಕಳಿಸಿ ಈ ಪೌರಾಯುಕ್ತೆ ಅಮೃತಾ ಗೌಡ ಅವರು. ಇದು ಮಿಸ್ಟರ್ ರಾಜೀವ್ ಗೌಡ, ಅವನಿಗೆ ಇಂಥವ್ರಿಗೆಲ್ಲ ಮರ್ಯಾದೆ ಕೊಡಬಾರ್ದು. ಅವನಿಗೆ ಎಲ್ಲಿಲ್ಲದ ಸಿಟ್ಟು ಬರ್ಸ್ಬಿಟ್ಟಿದೆ. ಫೋನ್ ಎತ್ತಿದ್ದೆ, ಆ ಅಮ್ಮಂಗೆ ಫೋನ್ ಹಾಕಿ ಆ ಮೇಡಮ್ಗೆ ಬಾಯಿಗೆ ಬಂದಂಗೆ ಆ ಮಗ ಈ ಮಗ ಎಲ್ಲ ಮಗ ಯಾವನ್ ಹೇಳಿದ್ದು ಆ ಮಗ ಎಲ್ಲ ಆಯ್ತು. ಅದ್ರ ಜೊತೆಗೆ ಬೆಂಕಿ ಹಾಕಿ ಸುಟ್ಟು ಬಿಡ್ತೀನಿ, ಜನರ ಕೈಯಲ್ಲಿ ಚಪ್ಪಲಿಯಲ್ಲಿ ಹೊಡೆಸ್ಬಿಡ್ತೀನಿ, ಬ್ಯಾನರ್ಗಳಿಗೆ ಬೆಂಕಿ ಹಾಕ್ಬಿಡ್ತೀನಿ. ಈ ಮಾತುಗಳು ಯಾವುದು? ರಾಜೀವ್ ಗೌಡ ಅನ್ನುವಂತಹ ಕಾಂಗ್ರೆಸ್ಸಿನ ನಾಯಕ, ಕಾಂಗ್ರೆಸ್ ಕೆಪಿಸಿಸಿಯಲ್ಲಿ ಸಂಯೋಜಕ ಮತ್ತು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೂ ಸಹ ಹೌದು, ಸೋತ ಅಭ್ಯರ್ಥಿ. ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳ್ತೀನಿ. ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು, ತಾಲೂಕಾ ಕೆಲಸ ಕೊಡ್ತೀನಿ. ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ, ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಅಫ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಿಗ್ಗೆ ಹೇಳ್ತೀನಿ, ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ
ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ ಯಾವನ್ಗೋ ಕೈಗೊಂಬೆ ಸರ್ ಕೆಲಸ ನೋಡಿ ಮಾಡಕ್ ಸರ್, ಬಂದಿದ್ದೀರಲ್ಲಿ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ಬೇನ್ರಿ ನೀವು? ನಾ ವಾಸ್ತುವಾಗಿ ಅದನ್ನೇ ಹೇಳಿರೋ ಸರ್ ಕೆಲ್ಸ ಹೇಳ್ತಾ ಮಾಡ್ರಿ. ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ರೆಸ್ಪಾನ್ಸಿಬಲ್ ಅಲ್ವಾ ಸ್ಟಾಫ್ಸ್. ನೀವು? ಆ ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದೀನಿ ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ಅಂತ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹಂಗ್ ಹೊಡಿಸ್ತೀನಿ ಮಾತಾಡ್ತಿದೀರಿ? ಅಂದ್ರೆ ಹೆಂಗ್ ಬಿಚ್ಚಿದೀರಿ ಸ್ಟಾಫ್ಸ್ ನೀವು? ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲ್ಸ ಮಾಡ್ರಿ ಅಲ್ಲಿ. ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿದಿರಲ್ಲ ಈಗ, ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿಸ್ತೀನಿ ಮಾಡಿ. ನಾನ್ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬಂದ್ ಯಾವ್ದ ಮಗನ್ ಕಟ್ಸಿದ್ರಿ. ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮದ್ ಕಿತ್ ಇನ್ನೊಬ್ರದ್ ಹೆಂಗ್ರಿ ಕಟ್ತೀರಿ? ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು. ಗೊತ್ತಿಲ್ವಾ ನೀನು? ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದ್ರದ್ದು? ತಾಳ್ಮೆಯಿಂದ ಇದೀನಿ ಅವತ್ ನಾನು. ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ. ಕಿತ್ಬಿಟ್ಟು ಇನ್ನೊಬ್ರನ್ನ ಯಾವಂದ್ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ. ನನ್ ಕಾಂಜಿ ಪಿಂಜಿ ಅಲ್ಲ. ಹಲೋ, ಈ ರೀತಿಯಾದಂತಹ ವ್ಯಕ್ತಿಗಳು ಕಾಂಗ್ರೆಸ್ಸಿನಲ್ಲಿ ಇವರೊಬ್ಬರೇ ಅಲ್ಲ, ಈತ ಒಬ್ಬನೇ ಅಲ್ಲ, ಸಾಕಷ್ಟು ಜನ ಇದ್ದಾರೆ. ಬಟ್ ಇವನದು ಅತಿ ಆಯ್ತು ಅಂತ ಅನ್ಸುತ್ತೆ. ಇವತ್ತಿನ ಆಡಿಯೋ ಕೇಳಿಸ್ಕೊಂಡಾಗ ಅವರಲ್ಲಿರುವಂತಹ ದುರಹಂಕಾರ ಇದೆಯಲ್ಲ, ನಮ್ಮ ಸರ್ಕಾರ ಇದೆ, ಪ್ಲಸ್ ನಾನು ಕಾಂಗ್ರೆಸ್ಸಿನವನು, ನಾವು ಮೊದಲಿಂದಲೂ ಹೀಗೇನೆ, ನಮ್ಮ ಸರ್ಕಾರ ಇದ್ರಂತೂ ನಮ್ಮನ್ನ ತಡೆಯಕ್ಕೆ ಆಗೋದಿಲ್ಲ ಅನ್ನುವ ಮನಸ್ಥಿತಿ ಇದೆಯಲ್ಲ, ಅದು ಎದ್ದು ಕಾಣ್ತಾ ಇತ್ತು. ಏನು ಮಾಡಕ್ಕಾಗಲ್ಲ ನನ್ನನ್ನ. ನಾನು ಹೇಳ್ದಂಗೆ ನಡ್ಕೊಳ್ಬೇಕು ಆಫೀಸರ್ಗಳು, ನಾನು ಹೇಳ್ದಂಗೆ ನಡ್ಕೋಬೇಕು ಕಮಿಷನರು, ಯಾರೇ ಆಗಿರ್ಲಿ. ನಾನು ಹೇಳಿದ್ದೆ ಸರಿ, ನನ್ನ ವಿರುದ್ಧ ಯಾವನು ಏನು ಮಾತಾಡಂಗೂ ಇಲ್ಲ, ನಾನು ಏನ್ ಮಾಡಿದ್ರು ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ಹಾಗಾದ್ರೆ ಏನಿದು ಬ್ಯಾನರ್? ಏನು ದೊಡ್ಡ ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ ಏನಕ್ಕಾದ್ರೂ ಹಾಕದ್ರ ಅಂದ್ರೆ ಜಮೀರ್ ಅಹಮದ್ ಖಾನ್ ಮಗಂದು ಫಿಲಂ ಪೋಸ್ಟ್ಗಳನ್ನ ಹಾಕಿರೋದು. ಅದಕ್ಕೆ ಅಭಿನಂದನೆಗಳು. ಏನು ಈಗ ಜಮೀರ್ ಅಹಮದ್ ಖಾನ್ ಮಗನಿಗೆ ಅಭಿನಂದನೆಗಳು ಹಾಕಿಲ್ಲ ಅಂದ್ಬಿಟ್ರೆ ದೇಶಕ್ಕೆ ಅವಮಾನ ಆಗ್ಬಿಡ್ತದೆ, ಇಡೀ ಚಿತ್ರರಂಗಕ್ಕೆ ಅವಮಾನ ಆಗ್ಬಿಡ್ತದೆ, ಇಡೀ ದೇಶದ ಸಂವಿಧಾನಕ್ಕೆ ಅಥವಾ ಏನೇನಕ್ಕೂ ಅವಮಾನ ಆಗ್ಬಿಡ್ತದೆ, ಇಡೀ ರಾಜ್ಯದ ಜನತೆ ರೊಚ್ಚಿಗೆದ್ದು ಬಿಡ್ತಾರೆ. ಹೆಂಗೆ ನೀವು ಜಮೀರ್ ಅಹಮದ್ ಖಾನ್ ಮಗನ ಫಿಲಂಗೆ ನೀವು ಶುಭಾಶಯ ಪೋಸ್ಟ್ಗಳನ್ನು ಹಾಕಿಲ್ಲ ಅಂತ. ಹಾಗಾಗಿ ಹಾಕಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಈಗ ಆ ಪೋಸ್ಟ್ ಹಾಕೋದು ಇವ್ರಿಗೆ ತುಂಬಾ ಇಂಪಾರ್ಟೆಂಟ್. ಇವರದೇ ಪಕ್ಷದ ನಾಯಕರಾದಂತಹ KPCC ಅಧ್ಯಕ್ಷ DK ಶಿವಕುಮಾರ್ ಹೇಳ್ತಾರೆ, ಆ ಬ್ಯಾನರ್ಗಳನ್ನ ಹಾಕ್ಬೇಡ್ರಿ, ಅಂದಗೆಡಿಸ್ಬೇಡ್ರಿ, ಯಾವನು ಹಾಕ್ಬೇಡ್ರಿ ಅಂತ ಅವ್ರು ನೇರವಾಗಿ ಹೇಳ್ತಾರೆ. ಆದ್ರೆ ಅವರದೇ ಪಕ್ಷದವರು ಹಾಕಿದ್ದಂತಹ ಇಲ್ಲೀಗಲ್ ಬ್ಯಾನರ್ ಅನ್ನ ತೆಗೆಸಿದ್ದಕ್ಕೆ ಪೌರಾಯುಕ್ತರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈತಾರೆ. ಬೆಂಕಿಯಾಗಿ ಸುಟ್ಟಾಕ್ತೀವಿ ಬ್ಯಾನರ್ಗಳನ್ನ ಅಂತಾರೆ. ಜನರ ಕೈಯಲ್ಲಿ ನಿನಗೆ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಮ್ಮ, ಅಕ್ಕ, ಆ ಮಗ, ಈ ಮಗ, ಇದು ಎಕ್ಸ್ಟ್ರಾ ಮಸಾಲೆ ಅದು. ಸೊ ಇವರು ಹಾಕಿರುವಂತಹ ಬ್ಯಾನರ್ಗೆ ಪರ್ಮಿಷನ್ ಇದೆ ಅಂತ ಬೇರೆ ವಾದ ಮಾಡೋದು. ಅಲ್ಲಿ ನೋಡಿದ್ರೆ ಪರ್ಮಿಷನ್ ಇಲ್ಲ, ರಿಟರ್ನ್ ಪರ್ಮಿಷನ್ ಇಲ್ಲ. ಆದ್ರೆ ಅಮೃತ ಗೌಡ ಓರಲ್ ಪರ್ಮಿಷನ್ ಕೊಟ್ಟಿದ್ರಂತೆ. ಆ ಮೇಡಮ್ದು ಸಮಸ್ಯೆ ಇದೆ ಇಲ್ಲಿ. ಒಂದು ಖಡಕ್ ಆಫೀಸರ್ ಆಗಿರ್ತೀನಿ ಅಂದ್ರೆ ಖಡಕ್ ಆಫೀಸರ್ ಆಗಿರ್ಬೇಕು. ಯಾವನೇ ಏನೇ ಮಾತಾಡೋದು ಸಹ ಕೇರ್ ಮಾಡಬಾರ್ದು, ತನ್ನ ಕೆಲಸಕ್ಕೆ ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕು, ಕಾನೂನುಬದ್ಧವಾಗಿ ನಡ್ಕೊಳ್ಬೇಕು. ಈ ಮೇಡಮ್ ಹೇಳ್ತಾರೆ, ವೀಕೆಂಡ್ ಅಲ್ಲಿ ಅವರು ಫ್ರೈಡೆ ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು, ವೀಕೆಂಡ್ ಆಗಿದ್ದರಿಂದ ನಾನು ಬಾಯಿ ಮಾತೆಲ್ಲ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ಅಂತ ಹೇಳಿದ್ರಂತೆ. ಅದು ಹೇಗೆ ಇವ್ರು ಹಾಕೊಳ್ಳಿ ಅಂದ್ರೆ ಹಾಕಂಗಿದ್ರೆ ಹಾಕೊಂಬಿಡಿ ಅಂದ್ಬಿಡ್ತಾರೆ. ಅಂದ್ರೆ ಇವರು ಹೆದರ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲಿ ಲೋಕಲ್ ಲೀಡರ್ಗಳಿಗೆ. ಆ ಲೋಕಲ್ ಲೀಡರ್ಗಳಲ್ಲಿ ರಾಜೀವ್ ಗೌಡ ಸಹ ಒಬ್ಬ. ಲೋಕಲ್ ಲೀಡರ್ಗಳಿಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ಮಂಡೆ ಬಂದು ಪರಿಶೀಲನೆ ಮಾಡ್ತೀನಿ, ವೀಕೆಂಡ್ ಅಲ್ಲಿ ಕೊಟ್ಟಿದ್ದೀರಿ ನೀವು ಮಂಡೆ ಪರಿಶೀಲನೆ ಮಾಡಿ ನೋಡ್ತೀನಿ, ಅಲ್ಲಿ ಹಾಕ್ಬೋದಾ ಬೇಡವಾ, ಪರ್ಮಿಷನ್ ಕೊಡ್ಬೇಕಾ ಬೇಡವಾ ಅಂತ ಹೇಳಬೇಕಾಗಿತ್ತು ಈ ಅಮೃತ ಗೌಡ. ಆದ್ರೆ ಅವರು ಹಾಗೆ ಹೇಳಿಲ್ವಂತೆ. ಅವರೇ ಹೇಳ್ತಿದ್ದಾರೆ ಈಗ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ಎಂದೇ. ಅವ್ರು ಹಾಕೊಂಡಿದ್ರು, ಆದ್ರೆ ಪರ್ಮಿಷನ್ ಅಧಿಕೃತವಾಗಿ ಕೊಟ್ಟಿರ್ಲಿಲ್ಲ, ಮೌಖಿಕವಾಗಿ ಕೊಟ್ಟಿದ್ದೀರಲ್ಲ, ಇದು ತಪ್ಪಲ್ವಾ? ಏನೂ ಪರಿಶೀಲನೆ ಮಾಡದೆ ಮೌಖಿಕವಾಗಿ ಕೊಟ್ಟಿದ್ದೀನಿ ಅನ್ನೋದು ತಪ್ಪೆ. ಅವ್ರು ಹಾಕುವಂತ ಆ ಬ್ಯಾನರ್ ಹಾಕಿಲ್ಲ ಅಂದ್ರೆ ಯಾವ ಜಗತ್ತು ಮುಳುಗ್ತಾ ಇರ್ಲಿಲ್ಲ. ಆ ಸಿನಿಮಾಗೊಂದು ಬ್ಯಾನರ್ ಹಾಕಿಲ್ಲ ಅಂದಿದ್ರೆ ಅದು ನಾನ್ ಸೆನ್ಸು. ರಾಜೀವ್ ಗೌಡ ಅನ್ನುವ ಒಂದು ನಾನ್ ಸೆನ್ಸು. ಅವ್ನು ಬಳಸಿರೋ ಭಾಷೆ ನಾನ್ ಸೆನ್ಸು, ಅವ್ನು ಮಾಡಿರೋ ರೌಡಿಸಮ್ಮು ನಾನ್ ಸೆನ್ಸು. ಆದ್ರೆ ಈ ಅಧಿಕಾರಿಗಳು ಸಹ ಖಡಕ್ಕಾಗಿರ್ಬೇಕಿತ್ತು. ಆದ್ರೆ ಈ ಮೇಡಮ್ ಸಹ ಇಲ್ಲ. ಈಗಲೂ ಸಹ ಕಂಪ್ಲೇಂಟ್ ಕೊಡೋಕೆ ಹಿಂಜರಿಕೆ ಈ ಮೇಡಮ್ಗೆ. ಭಯ. ರಾಜಕಾರಣಿಗಳಿಗೆ ಭಯ ಪಡುವಂತಹ ಅಧಿಕಾರಿಯಿಂದ ಒಳ್ಳೆ ಆಡಳಿತ ನಿರೀಕ್ಷೆ ಮಾಡೋದು ಸಹ ಸಾಧ್ಯ ಇಲ್ಲ. ಆತ ಆ ಮಾತು ಆಡಿದ ತಕ್ಷಣನೇ ನೋಡ ನಿನಗೆ ಏನ್ ಗತಿ ಕಾಣಿಸ್ತೀನಿ ಅಂತ ಸೀದಾ ಹೋಗಿ ಕಂಪ್ಲೇಂಟ್ ಮಾಡಿ ಒದ್ದು ಒಳಗಾಕಿಸ್ಬೇಕಾಗಿತ್ತು. ಆ ರಾಜೀವ್ ಗೌಡ್ನನ್ನ ಒದ್ದು ಒಳಗಾಕಿಸ್ಬೇಕಾಗಿತ್ತು. ಆದ್ರೆ ಈ ಮೇಡಮ್ ವೆಯ್ಟ್ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಕೊಡೋದಕ್ಕೆ ಮನಸ್ಸಿಲ್ಲ. ಮಾಧ್ಯಮದವರು ಎತ್ತಿ ಕಟ್ಟುತ್ತಾ ಇದ್ದಾರೆ. ಆಗ ನೋಡ್ತೀನಿ
ನನ್ನ ಸಹೋದ್ಯೋಗಿಗಳಿಗೆಲ್ಲ ನೋವಾಗಿದೆ, ಅವ್ರ ಜೊತೆ ಮಾತಾಡಿ ನಿರ್ಧಾರಕ್ಕೆ ಬರ್ತೀನಿ, ಅದರ ಜೊತೆಗೆ ಹೇಳ್ತಾರೆ ರಾಜೀವ್ ಗೌಡ ನನಗೆ ಬ್ರದರ್ ಸಮಾನ ಅಂತ. ಇದು ಯಾವ್ದಿದು ಕತೆ? ಮೇಡಮ್, ನೀವು ಸ್ಟ್ರಾಂಗ್ ಆಗಿದ್ರೆ ಸ್ಟ್ರಾಂಗ್ ಆಗಿರಿ, ಇಲ್ಲ ಸರೆಂಡರ್ ಆಗೋಂಗೆ ಇದ್ರೆ ಒಂದು ಇಂಥ ಕೆಲ್ಸಕ್ಕೆ ಬರಬೇಡಿ. ನೀವು ಸಂಬಳಕ್ಕೋಸ್ಕರ, ಫೆಸಿಲಿಟಿಗೋಸ್ಕರ, ಜೀವನ ಏನು ಹೊಟ್ಟೆಪಾಡಿಗೋಸ್ಕರ ಈ ರೀತಿ ಹುದ್ದೆಗಳಿಗೆ ಬರಬೇಡಿ. ಬಂದ್ರೆ ಒಳ್ಳೆ ಆಫೀಸರ್ಗಳಾಗಿರಿ. ಒಳ್ಳೆ ಆಫೀಸರ್ ಅಂದ್ರೆ ಖಡಕ್ ಆಫೀಸರ್ ಆಗಿ. ಖಡಕ್ ಆಫೀಸರ್ ಅಂದ್ರೆ ಯಾವನಿಗೂ ಕೇರ್ ಮಾಡಬೇಡಿ. ಒಂದಕ್ಕೆ 10 ರೀತಿಯಲ್ಲಿ ಯೋಚನೆ ಮಾಡಿ ಕಾನೂನಾತ್ಮಕವಾಗಿ ಅವ್ರನ್ನ ಸದೆ ಬಡೀರಿ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ, ಯಾರು ನಿಮ್ಮ ಬಗ್ಗೆ ಈ ರೀತಿಯಾಗಿ ಕೆಟ್ಟದಾಗಿ ನಡ್ಕೊಳ್ತಾರೋ ಅವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಕ್ಕೂ ಹಿಂಜರಿಬೇಡಿ. ಹಾಗಿದ್ರೆ ಮಾತ್ರ ಇರಿ. ಈ ಕಡೆನೂ ಇರ್ತೀನಿ, ಆ ಕಡೆನೂ ಇರ್ತೀನಿ, ನಾನು ಹೊಟ್ಟೆಪಾಡು, ನನಗೆ ಭಯನೂ ಉಂಟು, ನನ್ನ ಕೆಲಸನೂ ಮಾಡಬೇಕು, ನನಗೆ ಸಂಬಳನೂ ಬೇಕು, ನನಗೆ ಫೆಸಿಲಿಟಿನೂ ಬೇಕು, ಇದೆಲ್ಲ ಕೆಲಸ ಮಾಡೋ ರೀತಿಯಲ್ಲ. ಕೆಲಸ ಮಾಡೋ ರೀತಿಯಲ್ಲ. ನೀವು ಮಾಡಿರೋದು ಅದೊಂದು ಕೆಟ್ಟದ್ದು. ಆದರೆ ಇವನು ಮಾಡಿದನಲ್ಲ ರಾಜೀವ್ ಗೌಡ ಅನ್ನುವಂಥವನು, ಇವನು ಮಾಡಿರುವಂತಹದ್ದು ದೊಡ್ಡ ಅಪರಾಧ. ಅವನಿಗೆ ಶಿಕ್ಷೆ ಆಗಬೇಕು. ಇಷ್ಟೊತ್ತಿಗೆ ಒದ್ದು ಒಳಗೆ ಹಾಕಿರ್ಬೇಕಾಗಿತ್ತು. ನೀವು ಬೆಳಗ್ಗೆನೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಆದ್ರೂ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ಒತ್ತಡ ಜಾಸ್ತಿ ಆಗ್ತಿದೆ, ಅರೆಸ್ಟ್ ಆಗಿರೋ ಸಾಧ್ಯತೆ ಇತ್ತು. ಬಟ್ ನೀವು ಯೋಚನೆ ಮಾಡಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀರಿ ಸಂಜೆಗೆ, ಬೆಳಗ್ಗೆಯಿಂದ ವೈರಲ್ ಆಗಿ ಏನೇನೋ ಪ್ರತಿಭಟನೆಗಳಾಗಿ ಏನೇನೋ ಆದ ನಂತರ. ಇನ್ನು ಇದರ ಬಗ್ಗೆ ಯಾವುದೇ ಪಕ್ಷ ಆಗಿರ್ಲಿ, ಪ್ರಮುಖ ನಾಯಕರ ಮಾತಾಡೋದಿಲ್ಲ. ಸಿದ್ದರಾಮಯ್ಯನ್ ಕೇಳಿ, ಇರ್ರಿ ನಾನು ಹೇಳೋದು ಕೇಳ್ರಿ, ನೀವೇನ್ರಿ ಹೇಳೋದು ಅಂತ ಆ ರಿಪೋರ್ಟರ್, ಸಣ್ಣ ಪುಟ್ಟ ಹುಡುಗರು ಇರ್ತಾರಲ್ಲ, ಅವ್ರ ಮೇಲೆ ಆವಾಜ್ ಹಾಕಿ ಅವ್ರನ್ನ ಬಾಯಿ ಮುಚ್ಚಿಸ್ಬಿಡೋದು. DK ಶಿವಕುಮಾರ್ ಕೇಳಿದ್ರೆ ನೋಡೋಣ, ಅದೆಲ್ಲ ಇದಿರುತ್ತೆ, ಅದಿರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ ಅಂತ ಅವರು ಕತೆ ಕಟ್ತಾರೆ. ಸೊ ಸಿದ್ದರಾಮಯ್ಯ, DK ಶಿವಕುಮಾರ್ ಓಪನ್ ಆಗಿ ಬಂದು ಹೇಳಬೇಕು, ಈ ರೀತಿ ಮಾಡಿದ್ದು ಸರಿನಾ ತಪ್ಪಾ? ತಪ್ಪಾಗಿದ್ರೆ ಅವನ ಮೇಲೆ ಏನ್ ಕ್ರಮ ಕೈಗೊಳ್ತೀರಿ? ಕ್ರಮ ಕೈಗೊಳ್ತೀವಿ ಅಂದ್ರೆ ನೋಡ್ತೀವಿ, ಮಾಡ್ತೀವಿ ಅಲ್ಲ. ಈಗ ಈ ಕ್ಷಣಕ್ಕೆನೆ ಕ್ರಮ ಕೈಗೊಳ್ಳುವಂತ ಶಕ್ತಿ ನಿಮ್ಗಿದೆಯಾ? ಮನಸ್ಥಿತಿ ಇದೆಯಾ? ಇದ್ರೆ ತೋರಿಸಿ, ಏನ್ ಕ್ರಮ ಕೈಗೊಂಡಿದ್ರೆ ತೋರಿಸಿ. ಅದನ್ನು ಮಾಡಲ್ಲ. ಇವರು ಸರಿ ಇಲ್ಲ. ಈ ಆಫೀಸರ್ಗಳು ಸಹ ಅದು ಏನಿರ್ತದೋ ಅವ್ರ ಮನಸ್ಥಿತಿ, ಅವರು ಖಡಕ್ ಆಗಿ ನಿಂತ್ಕೊಂಡು ಇದೇ ಇದು ಅಷ್ಟೇ, ಯಾವನಿಗೂ ಕೇರ್ ಮಾಡಲ್ಲ, ನಾನು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿದ್ದೀನಿ, ಅದೇ ರೀತಿ ಮಾಡ್ತೀನಿ ಅಂತ ಅವರು ನಿಲ್ಲಲ್ಲ. ಹಾಗಾಗಿ ಇಂಥವರು ಸಹ ಸ್ವಲ್ಪ ಧೈರ್ಯ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಕಾಂಗ್ರೆಸ್ ಅವ್ರು ನಾನು ಆರಂಭದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ರಕ್ತಗತವಾಗಿ ಅವ್ರಿಗೆ ಬಂದಿರುವಂಥದ್ದು ಈ ರೌಡಿಸಮ್, ಗುಂಡಗಿರಿ ಮಾಡೋ ಮನಸ್ಥಿತಿ. ಅದರಿಂದ ಅವ್ರಿಗೆ ಅವಕಾಶ ಸಿಕ್ಕರೆ ತಲೆ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಆಡ್ತಾರೆ, ಅಷ್ಟೇ. ಸೊ ಇದಿಷ್ಟು ಶಿಡ್ಲಘಟ್ಟದಿಂದ ಬರ್ತಿರುವಂತಹ ಸುದ್ದಿ. ಲೇಡಿ ಆಫೀಸರ್ಗೆ ಅಥವಾ ಪೌರಾಯುಕ್ತೆಗೆ ಕಾಂಗ್ರೆಸ್ ಗೂಂಡಾ ನಾಯಕ ಒಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅನ್ನೋ ಬೆದರಿಕೆಗಳು ಹಾಕಿ, ಬ್ಯಾನರ್ಗಳೆಲ್ಲ ಸುಟ್ಟಾಕ್ತೀನಿ ಅನ್ನೋ ಬೆದರಿಕೆ ಹಾಕಿ, ಈಗ ಅದು ದೊಡ್ಡ ರಾದ್ಧಾಂತ ಆಗಿರುವ ಘಟನೆ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.